ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ವೆಜಿಟೇಬಲ್ ಸಾಂಬಾರು ಮಾಡ್ತಾ ಇದ್ದೀನಿ. ಯಾರೂ ಇಲ್ಲ ಮನೇಲಿ, ಸೊ ಪ್ರಶ್ನೆ ವಿಡಿಯೋ ಇದು ಮಾಡ್ತಾ ಇರೋದು ನಾನು ಸೋಷಿಯಲ್ ವಿಡಿಯೋಗೆ ಅಪ್ಲೋಡ್ ಮಾಡೋಣ ಅಂತ. ಸೊ ವೆಜಿಟೇಬಲ್ ಸಾಂಬಾರು ಮಾಡ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮಪ್ಪ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟೆಲ್ಲ ಒಂದು ಸಾಂಬಾರು ಮಾಡಿಕ್ಬೇಕು. ಏಕೆಂದರೆ ನಾನು ವೈಫ್ ಹೇಳ್ಕೊಟ್ಟಿರೋದು ಈ ಥರ ಮಾಡು ಅಂತ. ಸೊ ವೈಫ್ ಕೂಡ ಊರಿಗೆ ಹೋಗಿದ್ದಾರೆ ಸ್ವಲ್ಪ. ನಾನು ಇವಾಗ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಕ್ಕಿದ್ದೀನಿ. ಸೊ ನಿಮ್ಗೆ ತೋರಿಸ್ತೀನಿ ಯಾವ ಥರ ಕಟ್ ಮಾಡಿ ಇಕ್ಕಿದ್ದೀನಿ, ಸ್ಟಾರ್ಟ್ ಯಾವ ಥರ ಮಾಡ್ತೀನಿ ಸಾಂಬಾರ ಅಂತ. ಸೊ ಇದು ಚೆನ್ನಾಗಿದ್ದಿತ್ತಾ ಇಲ್ವಾ ಅಂತ ನೀವೇ ಹೇಳಬೇಕು. ಬಟ್ ಇದು ಮಾಡ್ಕೋಕೋಬೇಡಿ, ಏನೋ ಅಂತಾರಲ್ಲ ಕೆಟ್ಟ ಕಮೆಂಟ್ಸ್ ಎಲ್ಲ ಹಾಕೋಕೆ ಹೋಗ್ಬೇಡಿ. ಸೊ ನಮ್ಮಮ್ಮ ಬರೋಷ್ಟರಲ್ಲಿ ಸುಸ್ತಾಗಿರ್ತಾರೆ. ಸೊ ನಾನು ಬೇಗ ಬರ್ತೀನಿ, ನಾನೇ ರೆಡಿ ಮಾಡಿ ಇಕ್ಕೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದ್ಸಲಿ ನೀವೇ ನೋಡ್ಕೊಳ್ಳಿ, ಚೆನ್ನಾಗಿದೆ ಮಾಡಿರೋದು ಅಂತ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನೋಡಿ ಸ್ಟಾರ್ಟ್ ಮಾಡ್ತೀನಿ. ಬೇಳೆನ ಹಾಕು ಇಟ್ಕೊಂಡಿದ್ದೀನಿ, ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವೆಜಿಟೇಬಲ್ ಸಾಂಬಾರೆಲ್ಲ ಮಾಡ್ತಾ ಇರೋದು. ಸೊ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4-5 ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ, 1-2-3 ಟೊಮೊಟೊ, ಸ್ವಲ್ಪ ಹುರ್ಗಡ್ಲೆ ಮತ್ತು ಸಾಂಬಾರು 2-3 ಸ್ಪೂನು ಎತ್ತಿಟ್ಕೊಂಡಿದ್ದೀನಿ. ಇದೆಲ್ಲ ರುಬ್ಬೋದಕ್ಕೆ ಯೂಸ್ ಮಾಡ್ತೀನಿ. ಸೊ ನಮ್ಮ ಮನೆಯೆಲ್ಲ ಪ್ಲಾಸ್ಟಿಕ್ಕೆಲ್ಲ ಯೂಸ್ ಮಾಡಲ್ಲ, ಇದೇ ಯೂಸ್ ಮಾಡೋದು. ಸೊ ಇದೆಲ್ಲ ಹಾಕಿ ಇವಾಗ ಒಂದು ಮಿಶ್ರಣ ಮಾಡಿ ಒಂದೆಲ್ಲ ರುಬ್ಬಿ ಇಟ್ಕೋತೀನಿ ಇದನ್ನು. ಸೊ ಇದನ್ನು ಫಸ್ಟು ಬೇಳೆ ಜೊತೆ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಬೇಳೆ ಜೊತೆ ಸ್ವಲ್ಪ ಇದೆಲ್ಲ ಹಾಕ್ಬಿಡ್ತೀನಿ. ಬೇಳೆ ಜೊತೆ ಹಾಕಿ ಮತ್ತು ನುಗ್ಗೆಕಾಯಿ ಕೂಡ ಹಾಕ್ಬಿಡ್ತೀನಿ. ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಅಷ್ಟರಲ್ಲಿ ಮಸಾಲ ರುಬ್ಕೊಂಡ್ಬಂದ್ಬಿಡ್ತೀನಿ. ವೆಯ್ಟ್ ಮಾಡಿ. ಮಸಾಲ ರುಬ್ಬೋದಕ್ಕೆ ಹಾಕಿದ್ದೀನಿ ಇವಾಗ. ಸೊ ಮಸಾಲ ರುಬ್ಬಿದ್ದೀನಿ, ಈಗ ಇದಕ್ಕೆ ಹಾಕ್ಬಿಡ್ತೀನಿ. ಮಸಾಲ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ. ಸಾಲ್ಟು ಸಾಕಲ್ಲ ಇಷ್ಟು, ಸೊ ಇಷ್ಟು ಹಾಕಿದ್ದೀನಿ. ನೋಡೋಣ ಆಮೇಲೆ, ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ. ಸೊ ಕಮ್ಮಿ ಆದರೂ ಜಾಸ್ತಿ ಆದರೆ ನೋಡೋಣ ಮುಂದೆ. ಸ್ವಲ್ಪ ಹಾಕಿದ್ದೀನಿ. ಸೊ ನೆಕ್ಸ್ಟು ಏನಾದರೂ ಕಮ್ಮಿ ಆದರೆ ಬೇಕಾದರೂ ಹಾಕೋಬೋದಲ್ಲ. ಸೊ ಅದಕ್ಕೆ ಕಮ್ಮಿ ಹಾಕಿದ್ದೀನಿ ಸಾಲ್ಟು. ನೋಡೋಣ. ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡೋಣ, 1 ವಿಷಲ್ ಕೂಗಿಸ್ಕೋತೀನಿ. ಆಮೇಲೆ ಮತ್ತೆ ಒಗ್ಗರಣೆ ಹಾಕಬೇಕಲ್ಲ. ಸೊ ಒಗ್ಗರಣೆಗೆ ಸ್ವಲ್ಪ ಹಚ್ಚಿಟ್ಕೊಬಿಡ್ತೀನಿ ಇವಾಗ.